ಮಾಡೋಕ್ಕಾಗಲ್ಲ. ಏನಾಗಿದೆ ಏನಿದೆ ಅಂತ ನಾನು ಫಸ್ಟ್ ಡೇನೇ ಊಟ ಮಾಡಿದಾಗ ಕೆಲವೊಂದು ಟೈಮಲ್ಲಿ ಅನ್ನ ಬೆಂದಿಲ್ಲ. ಅವರು ನೀವು ಇನ್ನೊಂದೇನು ಮುಖ್ಯವಾಗಿ ಈ ಊಟ ಎಲ್ಲಿಂದ ಬರ್ತದೆ ಅಂತ ಯಾರು ಗೊತ್ತಾ? ಯಾರಾದ್ರೂ ನೋಡಿದಿರಾ? ಕನ್ನಡ ಕಸ್ತೂರಿ ಸಂಸ್ಥೆಯಿಂದ ನಿಮ್ಮ ಒಂದು ಮಕ್ಕಳಿಗೆ 630 ಮಕ್ಕಳಿಗೆ ಪ್ರತಿದಿನ ಊಟ ಬೆಳೆಸ್ತಾರೆ. ಎಲ್ಲಿ ಗೊತ್ತಾ? ಎಲ್ಲಿದೆ ಗೊತ್ತಾ? ಅದು ಎಲ್ಲಿದೆ? ಅದು ಡ್ರೆಸ್ ಗ್ಲಾಸ್ ಫ್ಯಾಕ್ಟ್ರಿನ ಆವಲಹಳ್ಳಿ. ಇಲ್ಲಿಂದ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಯಾರಾದ್ರೂ ಹೋಗಿದ್ರೆ ನೀವು, ಆದರೆ ನಿಮ್ಮ ಸಂಘದಲ್ಲಿ ಲೋನ್ ಕೊಡ್ತಾರ, ಬ್ಯಾಂಕಲ್ಲಿ ಲೋನ್ ಕೊಡ್ತಾರಂತ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಾ. ಒಪ್ಕೊಂತೀರಾ? 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಾ. ಸಂಸ್ಥೆಗೆ ಮಾತ್ರ ಇದು ಕೊಡಲ್ಲ. ಹೆಂಗ್ ಮಾಡಿ? ಬೆಳಗ್ಗೆ 5 ಗಂಟೆಗೆ ಅಡಿಗೆ ಸ್ಟಾರ್ಟ್ ಮಾಡ್ತಾರೆ. 5 ಗಂಟೆಗೆ ಅಡಿಗೆ ಸ್ಟಾರ್ಟ್ ಮಾಡಿ 6:30 ಮುಗಿತಾರೆ. 8 ಗಂಟೆಗೆ ಎತ್ಕೊಂಡ್ಬಂದು ಇಲ್ಲಿ ಡಿಶ್ ಮಾಡ್ತಾರೆ. 8 ಗಂಟೆಗೆ ಬಂದು ಬೆಳಗ್ಗೆ 8 ಗಂಟೆ 8:30ಗೆ 9 ಗಂಟೆ ಒಳಗಡೆ ಹಾಲು ಮತ್ತು ಮೊಟ್ಟೆ ಬಿಸಿ ಊಟ 3 ತಗೊಂಡ್ಬಂದು ಕೊಟ್ಟು ಹೋಗ್ತಾರೆ. ಊಟ ಮಾಡೋದು ಎಷ್ಟು ಮಕ್ಕಳು? 12:30 ಊಟ ಮಾಡ್ತಾರೆ ಅಂತಂದ್ರೆ ಅದು ಬಿಸಿ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿತ್ತು. ನಾವು ಅದು ಟೀಚರ್. ನೀವು ಪೋಷಕರು ಯಾವಾಗಾದ್ರೂ ಒಂದು ದಿವಸ ಬಂದು ಇವತ್ತೇನು ಮಾಡಿದ್ದಾರೆ ನೋಡಿದ್ರೆ ಯಾರಣ ಅದೇನೋ ಬಟ್ಟೆ ಮುಚ್ಚಿದ್ರೆ ಏನು ಅನ್ಕೊಂಡ್ರೆ ಊಟ ಅಂತ ಗೊತ್ತಿರಲಿಲ್ಲ. ಅದು ಕ್ಲಾಸ್ ನೋಡಿಲ್ಲ ಯಾರೇನ. ದಯವಿಟ್ಟು ಇಲ್ಲಿ ನೋಡೋದಲ್ಲ, ಅಲ್ಲಿ ಸಂಸ್ಥೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಯಾರಾದ್ರೂ ಪೋಷಕರು ಅಥವಾ ಪೇರೆಂಟ್ಸು ವಾಕಿಂಗಿಗೂ ಡೈಲಿ ಎಲ್ಲರೂ ಮಾಡ್ತಾರೆ. ವಾಕಿಂಗ್ ಮಾಡೋದನ್ನ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬೆಳಗ್ಗೆ 5 ಗಂಟೆಗೆ ನಿಮ್ಮ ಮಕ್ಕಳು ಯಾವ ರೀತಿ ಯಾವ ತರಕಾರಿ ಹಾಕ್ತಿದ್ದಾರೆ, ಯಾವ ಅಕ್ಕಿ ಹಾಕ್ತಿದ್ದಾರೆ, ಯಾವ ಮಸಾಲೆ ಹಾಕ್ತಿದ್ದಾರೆ ಚೆಕ್ ಮಾಡ್ಕೊಂಡು ಅನುಕೂಲ. ಯಾಕಂದ್ರೆ ನಾವು ಕೋಲಾರದಿಂದ 5 ಗಂಟೆಗೆ ಬರೋಕ್ಕಾಗಲ್ಲ. ಆದಷ್ಟು ಸಾಧ್ಯವಾದಷ್ಟು ಕೊಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಅಪ್ಪಾಜಿ ಗೌಡ ಸಂಸ್ಥೆ ಅವರು ಸಂಸ್ಥಾಪಕರು. ನಾನು ಆಲ್ರೆಡಿ ಹೇಳಿದ್ದೀನಿ ಸರ್, ಪೇರೆಂಟ್ಸ್ ಇನ್ನೂ ಸ್ಟೂಡೆಂಟ್ಸ್ ಮಕ್ಕಳು ಈಗಾಗಲೇ ಬರ್ತಾರೆ, ಪೋಷಕರು ಬರ್ತಾರೆ. ಸೊ ಅವ್ರಿಗೆ ದಯವಿಟ್ಟು ನೀವು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಇರ್ತಾರೆ. ನೀವು ಯಾವಾಗಾದ್ರೂ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾಳೆ ಯಾವಾಗಾದ್ರೂ ಹೋಗಿ ನನ್ನ ಮನೆ ವಿಸಿಟ್ ಮಾಡ್ಕೊಂಡು ನಾನು ಅಡುಗೆ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸ್ಟೇ ಆಗಬೇಕಾಗಿತ್ತು. ಸ್ಟೇ ಆಗಿ ನೋಡಿದ್ರೆ ಸರೋಗ್ತಿತ್ತು. ನಾವು ಬರೋದು ಲೇಟ್ ಆಗಿರ್ತದೆ. ಇವತ್ತು ಆಲ್ಮೋಸ್ಟ್ 8:30 9 ಗಂಟೆಲ್ಲ ದಿವಸ ಕೂಡ ಆಗಲಿಲ್ಲ. ನೀವು ತಂದೆ ತಾಯಿ ನಿಮ್ಮ ಮಕ್ಕಳು ಊಟ ಮಾಡ್ತಾರೆ, ನಿಮ್ಗೆ ಅಷ್ಟು ಕಾಳಜಿ ಇತ್ತು, ನೀವು ಕ್ಯೂರಿಯಾಸಿಟಿ ಇತ್ತು, ನೀವು ನೋಡಲೇಬೇಕು ಅಂತಿದ್ರೆ ದಯವಿಟ್ಟು ಮಿಸ್ ಮಾಡಿದ್ರೆ ಒಂದ್ಸರಿ ವಿಸಿಟ್ ಮಾಡಿ ವಿಡಿಯೋ ಮಾಡ್ಕೊಂಡ್ರೆ ಪರವಾಗಿಲ್ಲ. ವಿಡಿಯೋ ಮಾಡಿಕೊಂಡು ಏನೇನು ಆಗ್ತಿದೆ, ಯಾವ ರೀತಿ ಮಾಡ್ತಿದ್ರೆ ಏನು ಅಂತ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಊಟ ಆಗುತ್ತೆ. ಮೆನು ಚಾರ್ಟ್ ಪ್ರಕಾರ ಅವರೇ ಹೇಳಿದ್ದಾರೆ. ಮೆನು ಚಾರ್ಟ್ ಪ್ರಕಾರ 7 ದಿವಸನೂ ಮೆನು ಚಾರ್ಟ್ ಇದೆ. ಪ್ರತಿದಿನ ತರಕಾರಿ ಕೊಡಬೇಕು. ತರಕಾರಿ ಇದೆ, ಅನ್ನ ಸಾಂಬಾರ್ ಇದೆ, ಇಲ್ಲೇನಾಗ್ತಿದೆ ರೈಸ್ ಬಾತು, ಪಲಾವು, ಮೆಂತೆ ಬಾತು, ಟೊಮೆಟೊ ಬಾತು ಕೊಡ್ತಿದ್ದಾರೆ. ಬಟ್ ನಮ್ಮ ಕಡೆ ಎಲ್ಲ ಜಿಲ್ಲೆಗಳೆಲ್ಲ ಪೂರ್ತಿ ತರಕಾರಿನೇ ಕೊಡ್ತಿದ್ದಾರೆ. ತರಕಾರಿ ಊಟನೇ ಕೊಡ್ತಿದ್ದಾರೆ. ಇನ್ನೂ ವಿಶೇಷ ಏನಂದ್ರೆ ನಮ್ಮ ಕೋಲಾರಿಂದಾನೇ ನಿಮ್ಮ ಸಂಸ್ಥೆಗೆ ತರಕಾರಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಚೆಕ್ ಮಾಡಿದ್ದೀನಿ. ಪಾತ್ರೆಗಳಾಗಲಿ ಯಾವ ರೀತಿ ಕುಕ್ ರೆಡಿ ಮಾಡ್ತಾರೆ ಎಲ್ಲ ಪೂರ್ತಿ ಚೆಕ್ ಮಾಡಿದ್ದೀನಿ. ಬಟ್ ಅಡುಗೆ ಮಾಡೋರಿಗೆ ಹೋಗೋಕ್ಕಾಗಲಿಲ್ಲ. ನೀವು ಸಾಧ್ಯವಾದರೆ ನಿಮ್ಮ ಪೋಷಕರು ಯಾರಾದ್ರೂ ಒಬ್ಬರಾದ್ರೂ ಹೋಗಿ ಒಂದು ವಿಸಿಟ್ ಮಾಡಿ ಹೆಂಗಿದೆ ಅಡುಗೆ ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದಾರೆ. ಯಾಕಂದರೆ ಮನೆಗಳಲ್ಲಿ ನೀವೇನು ಅಡುಗೆ ಮಾಡಬೇಕಂದ್ರೂ ಒಂದು ತರಕಾರಿ ಕಟ್ಕೊಂಡು ಉಳಿದ್ರೆ ಬಿಸಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅನ್ನೋದು ಯೋಚನೆ ಮಾಡಬೇಕು. ಇಲ್ಲಿ ಕೆಲವು ನನಗೆ ಮಕ್ಕಳು ಹೇಳಿದ್ದಾರೆ ಕಂಪ್ಲೇಂಟ್, ಉಳುಬಿದೆ ತಿನ್ನಕ್ಕಾಗಲ್ಲ, ತರಕಾರಿ ಸರಿಯಾಗಿ ಬೆಂದಿಲ್ಲ ಅಂತ ನಾನು ಕಂಪ್ಲೇಂಟ್ ನೀಡಿದ್ದಾರೆ. ಅದನ್ನು ನಾನು ಅಲ್ಲಿ ನೋಡೋಕ್ಕಾಗ್ತಿಲ್ಲ. ಬಟ್ ನೀವು ಅದನ್ನು ಹೋಗ್ತೀನಿ ಅನ್ನೋದು ನಾವು ಒಂದು ಭರವಸೆ ಇಟ್ಟಿದೆ. ನಿಮ್ಮ ಮಕ್ಕಳು ಊಟ ಹೋಗಿಲ್ಲ ಅಂದರೆ ನಮಗೆ ರಿಪೋರ್ಟ್ ಮಾಡಿ ಕೊಡ್ತೀವಿ. ನೀವು ಒಂದು ಪೋಷಕರು ಜವಾಬ್ದಾರಿ.
ನಂದು ಜವಾಬ್ದಾರಿ ಎಷ್ಟಿದೆಯೋ ನಾನು ಇವತ್ತು 3 ದಿನದಲ್ಲಿ ನಿಮ್ಮ ಶಾಲೆಯ ಒಂದು ಮಕ್ಕಳ ಒಂದು ಚಿತ್ರಣ ಒಂದು ವರದಿ ಅದೇ ನಾನು ಹೇಳೋದು ನಿಮ್ಮ ಕಡೆಯಿಂದ ನನ್ನ ಕ್ವಶನ್ಸ್ ಬರಬೇಕು. ಇವತ್ತು ಮೊಟ್ಟೆ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಎಷ್ಟು ದಿನ ಮೊಟ್ಟೆ ಕೊಡ್ತಾರೆ ಗೊತ್ತಾ? ಎಷ್ಟು ದಿನ ಮೊಟ್ಟೆ ಕೊಡ್ತಾರೆ ಗೊತ್ತಾ? 6 ದಿವಸ ಮೊಟ್ಟೆ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳು 630 ಮಕ್ಕಳು ಇಲ್ಲಿ ಯಾರು ಮೊಟ್ಟೆ ತಿಂತಾ ಇಲ್ಲ. ಯಾಕೆ? 2 ದಿನಕ್ಕೆ ಒಂದ್ಸಲ ಬಂದರೆ ಡೈಲಿ ಬರುತ್ತೆ, ಇಲ್ಲ 1 ದಿನ ಆದ್ಮೇಲೆ ಬರುತ್ತೆ, ಇಲ್ಲ 3 ದಿನ ಕಂಟಿನ್ಯೂಸ್ ಕೊಟ್ಟರೆ 1 ದಿನ ಆದ್ಮೇಲೆ ಯಾಕೆ ವಾಸನೆ ಬರ್ತದೆ? ಓಕೆ, ನಿಮ್ಮ ಮಕ್ಕಳು ಆಲ್ರೆಡಿ ಹೇಳಿದ್ದಾರೆ ಸರಿಯಾಗಿ ಬೇಯಿಸಿಲ್ಲ. ಅದು ನೀವು ನೋಡಿದ್ರಾ ಇಲ್ಲ ನಿಮ್ಮ ಮಕ್ಕಳು ಹೇಳಿದ್ರ? ನೋಡಿದ್ರಾ? ಅದಕ್ಕೆ ಬದಲಾವಣೆ ಮಾಡಬೇಕು. ಹೆಂಗೆ? ಯಾವ ರೀತಿ ಚೇಂಜ್ ಮಾಡೋದು? ಕೆಳಗೆ ಝೂಮ್ ಆಗ್ತಾ ಇದೆ, ಅಪ್ಪನ ಝೂಮ್ ಹಾಕು. ಹೆಂಗೆ ಯಾವ ರೀತಿ ಅಂತ ಹೇಳ್ರಿ. ಅಕ್ಕ ಅದು ನೀವು ಹೇಳ್ಬೇಡಿ. ಅಲ್ಲಿ ಅಡಿಗೆ ಬೇಕಾದ್ರೆ ನಿಮ್ಗೆ ಜಾಗನೇ ಇದೆ. ಈಗ ಕುತ್ಕೊಳ್ಳೋಕೆ ಮಕ್ಕಳು ಕುತ್ಕೊಳ್ಳೋಕೆ ಜಾಗ ಇದೆ. ಇನ್ನು ಅಡಿಗೆ ಕೋಣೆ ಮಾಡ್ಬೇಕಂದ್ರೆ ಅಡಿಗೆ ಕೋಣೆಗೂ ಶಾಲೆಗೂ ಒಂದು 30 ಕಿಲೋಮೀಟರ್ ದೂರ ಇದೆ. ಅಡಿಗೆ ಕೋಣೆಯಲ್ಲಿ ಯಾವುದೇ ಕಾರಣಕ್ಕಾಗಿ ಮಕ್ಕಳನ್ನ ಬರ್ಕೊಳ್ಳೋದಿಲ್ಲ, ಮಕ್ಕಳನ್ನ ಬಯಸ್ಕೊಳ್ಳೋದಿಲ್ಲ. ಅದು ದೂರ ಇದೆ. ಅದಕ್ಕೆಲ್ಲ ಸ್ಥಳವಾಗಿ ಇಲ್ಲ. ಅಡಿಗೆ ಕೋಣೆ ಮಾಡೋದಕ್ಕೆ ಮಾಡ್ತಾರೆ. ಅದನ್ನ ನಾನು ಫಸ್ಟ್ ಹೇಳಿದ್ದೆ. ಈ ಸಮಸ್ಯೆಗಳಿರೋದನ್ನ ಫಸ್ಟ್ ಇದನ್ನ ಬಗೆಹರಿಸ್ತಾರೆ. ನಿಮ್ಗೆ ಜಾಗ ಇಲ್ಲನೋ ಇದ್ರೆ ಸರ್ಕಾರಿ ಜಾಗ ಇದ್ರೆ ಇಲ್ಲಿ ಲೋಕಲ್ ಇಲ್ಲೆಲ್ಲ ಪರಿಚಯ ಇರೋರು ಅದನ್ನು ಫಸ್ಟ್ ಸಮಸ್ಯೆ ಪಡಿ. ಇಲ್ಲಾಂದ್ರೆ ಏನಾಗ್ತಿದೆ ಅಂತಂದ್ರೆ ಇವತ್ತು ನೀವು ಬೆಂಗಳೂರು ನಗರದಲ್ಲಿ ಶಾಲೆ ನಮ್ಮ ಕೋಲಾರ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ಊಟ ಕೊಡ್ತಾರೆ, ಅಲ್ಲೇ ಬೇಯಿಸಿ ಎಲ್ಲ ಇದು ಮಾಡ್ತಾರೆ. ಬಟ್ ಇಲ್ಲಿ ಏನಾಗ್ತಿದೆ ಎಲ್ಲ ಸಂಸ್ಥೆ NGOಗೆ ಇಸ್ಕಾನ್ಗೆ ಕೊಡ್ತಿದ್ದಾರೆ. ಇಲ್ಲಿ ಅವ್ರೇನು ಕನ್ನಡ ಕಷ್ಟದ ಸಂಸ್ಥೆಗಳು ಬರೀ ನೀವು 630 ಮಕ್ಕಳು ಮಾಡ್ತಾ ಇದ್ದಾರೆ. 27 ಶಾಲೆ 19,000 ಜನ ಮಕ್ಕಳಿಗೆ ಪ್ರತಿದಿನವೂ 5 ಗಂಟೆಗೆ ಪ್ರಿಪೇರ್ ಮಾಡಿ 10 ರಿಂದ 11 ಗಂಟೆ ಒಳಗಡೆ ಎಲ್ಲ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಮಾಡ್ತಿಲ್ಲ. ನಾನು ಅದನ್ನು ಕೇಳಿದೆ, ಸರ್ ನನಗೆ ಬೇಕಾಗಿರೋದು ಬರೀ ಅಂಜನಾಪುರ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡಿ, ಅದು 630 ಮಕ್ಕಳು ಮಾತ್ರ. ಸರ್ ನಾವು ಆ ಥರ ಮಾಡಕ್ಕೆ ಹೋಗಲಿಲ್ಲ, ಆ ಥರ ಮಾಡೋಕ್ಕೆ ಆಗಲ್ಲ ಸರ್. ಯಾಕಂದರೆ 19,000 ಜನ